ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನೋಡಿ, ಅದನ್ನು ಕೂಡ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ. ಆಡಳಿತವನ್ನು, ಸರ್ಕಾರವನ್ನು ಜನರ ಮನೆ ಬಾಗಿಲಿಗೆ ಹೇಗೆ ತೊಗೊಂಡು ಹೋಗ್ಬೋದು. ಈಗ ಹೊಸ ತಂತ್ರಜ್ಞಾನಗಳು ಬಂದಿವೆ, ಅದನ್ನು ಬಳಸ್ಕೊಂಡು ಜನ ಬೆಂಗಳೂರಿಗೆ ಬರೋ ಅಗತ್ಯ ಇದೆ. ರಾಜಧಾನಿಗೆ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗೋಕ್ಕೆ ಅಲ್ಲೇ ಸ್ಥಳೀಯ ಮುಖಂಡರು ಇರ್ಬೋದು, ಸರ್ಕಾರದಲ್ಲಿರ್ಬೋದು, ಅವರು ಪರಿಹಾರ ಕೊಂಡ್ಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಆಡಳಿತದಿಂದ ಇರ್ಬೋದು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಇರ್ಬೋದು ಆಗ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ನೋಡೋಣ ಹೇಗಾಗುತ್ತೆ ಅಂತ. ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈಗ ಶಕ್ತಿ ಯೋಜನೆ ಆಗಿರ್ಬೋದು, ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಇಲ್ಲ, ಅದು ನೋಡಿ, ಬರೇ ಗ್ಯಾರಂಟಿಗಳು ತಮ್ಗೆ ಕಾಣಿಸ್ತಾ ಇದೆ ಅಷ್ಟೇ. ಸರ್ಕಾರದ ಎಲ್ಲ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಹೋಗಬೇಕು ಅಂತ ಮುಖ್ಯಮಂತ್ರಿಗಳ ಒಂದು ಧ್ಯೇಯ ಆಗಿದೆ. ಆಮೇಲೆ ತಾವು ಕೂಡ ಹಲವಾರು ಬಾರಿ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದ್ದೀರಾ ಹೇಗೆ ಕೆಲವು ಸರ್ಕಾರಿ ಸವಲತ್ತುಗಳು ಅನರ್ಹರಿಗೆ ಹೋಗ್ತಾ ಇದೆ, ಅಥವಾ ಹೊರ ರಾಜ್ಯದವ್ರಿಗೆ ಹೋಗ್ತಾ ಇದೆ, ಅಥವಾ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ನಲ್ಲಿ ಹೋಗ್ತಾ ಇದೆ. ಒಂದೇ ಬೆನಿಫಿಷರಿಗೆ 3-4 ಬ್ಯಾಂಕ್ ಅಕೌಂಟಿಗೆ ಹೋಗ್ತಾ ಇದೆ. ಇವೆಲ್ಲನೂ ಕೂಡ ಏನು ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನು ಸರಿಪಡಿಸಿ ಎಲ್ಲಿ ಆ್ಯಕ್ಚುಯಲ್ ಬೆನಿಫಿಷರಿ ಇದ್ದಾರೆ ಅವರಿಗೆ ನಾವು ನೀಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಪರಿಷ್ಕರಣೆ ಇದರಲ್ಲಿ ಯಾವುದೇ ತಪ್ಪಿಲ್ಲ. ಅದು ನೋಡಿ, ಅದನ್ನು ಕೂಡ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ. ಆಡಳಿತವನ್ನು, ಸರ್ಕಾರವನ್ನು ಜನರ ಮನೆ ಬಾಗಿಲಿಗೆ ಹೇಗೆ ತೊಗೊಂಡು ಹೋಗ್ಬೋದು. ಈಗ ಹೊಸ ತಂತ್ರಜ್ಞಾನಗಳು ಬಂದಿವೆ, ಅದನ್ನು ಬಳಸ್ಕೊಂಡು ಜನ ಬೆಂಗಳೂರಿಗೆ ಬರೋ ಅಗತ್ಯ ಇದೆ. ರಾಜಧಾನಿಗೆ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗೋಕ್ಕೆ ಅಲ್ಲೇ ಸ್ಥಳೀಯ ಮುಖಂಡರು ಇರ್ಬೋದು, ಸರ್ಕಾರದಲ್ಲಿರ್ಬೋದು, ಅವರು ಪರಿಹಾರ ಕೊಂಡ್ಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಆಡಳಿತದಿಂದ ಇರ್ಬೋದು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಇರ್ಬೋದು ಆಗ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ನೋಡೋಣ ಹೇಗಾಗುತ್ತೆ ಅಂತ. ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈಗ ಶಕ್ತಿ ಯೋಜನೆ ಆಗಿರ್ಬೋದು, ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಇಲ್ಲ, ಅದು ನೋಡಿ, ಬರೇ ಗ್ಯಾರಂಟಿಗಳು ತಮ್ಗೆ ಕಾಣಿಸ್ತಾ ಇದೆ ಅಷ್ಟೇ. ಸರ್ಕಾರದ ಎಲ್ಲ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಹೋಗಬೇಕು ಅಂತ ಮುಖ್ಯಮಂತ್ರಿಗಳ ಒಂದು ಧ್ಯೇಯ ಆಗಿದೆ. ಆಮೇಲೆ ತಾವು ಕೂಡ ಹಲವಾರು ಬಾರಿ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದ್ದೀರಾ ಹೇಗೆ ಕೆಲವು ಸರ್ಕಾರಿ ಸವಲತ್ತುಗಳು ಅನರ್ಹರಿಗೆ ಹೋಗ್ತಾ ಇದೆ, ಅಥವಾ ಹೊರ ರಾಜ್ಯದವ್ರಿಗೆ ಹೋಗ್ತಾ ಇದೆ, ಅಥವಾ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ನಲ್ಲಿ ಹೋಗ್ತಾ ಇದೆ. ಒಂದೇ ಬೆನಿಫಿಷರಿಗೆ 3-4 ಬ್ಯಾಂಕ್ ಅಕೌಂಟಿಗೆ ಹೋಗ್ತಾ ಇದೆ. ಇವೆಲ್ಲನೂ ಕೂಡ ಏನು ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನು ಸರಿಪಡಿಸಿ ಎಲ್ಲಿ ಆ್ಯಕ್ಚುಯಲ್ ಬೆನಿಫಿಷರಿ ಇದ್ದಾರೆ ಅವರಿಗೆ ನಾವು ನೀಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಪರಿಷ್ಕರಣೆ ಇದರಲ್ಲಿ ಯಾವುದೇ ತಪ್ಪಿಲ್ಲ.